ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬಿಗ್ ಬಾಸ್ ಇವತ್ತು ಶನಿವಾರದ ಎಪಿಸೋಡ್ ಅಂದರೆ ವೀಕೆಂಡ್ ಸುದೀಪ್ ಸರ್ ಬರ್ತಾರೆ. ಸೊ ಕಿಚ್ಚನ ಪಂಚಾಯಿತಿ ಆಗುತ್ತೆ. ಆ ಎಪಿಸೋಡ್ನ ಪ್ರೊಮೋ ಕೂಡ ಇವಾಗ ಬಿಟ್ಟಿದ್ದಾರೆ. ಸೊ ಈ ಪ್ರೊಮೋಲ್ಲಿ ಗೊತ್ತಾಗುತ್ತೆ ಖಂಡಿತವಾಗ್ಲೂ ಅಷ್ಟೇ ಪ್ರತಿ ಶನಿವಾರನೂ ಕಿಚ್ಚ ಸುದೀಪ್ ಸರ್ ಬರ್ತಾ ಇದ್ದಾರೆ ಅಂದರೆ ಮನೆಯವ್ರಿಗೆಲ್ಲ ಒಂದು ಕ್ಲಾಸ್ ಕಾದಿರುತ್ತೆ ಅಂತ. ಸೊ ಇವತ್ತಿನ ಪ್ರೊಮೋಲಿ ನಾವೇನು ನೋಡ್ಬೋದು ಅಂದರೆ ಸ್ಟಾರ್ಟಿಂಗ್ ಡೇ ಲಾಂಚ್ ಡೇ ಟೈಮಲ್ಲಿ ಅದೇನು ಒಂಟಿ ಜಂಟಿ ಅಂತ ಮಾಡಿದ್ರು. ಒಂಟಿ ಜಂಟಿ ಎರಡೂ ಕೂಡ ಅಷ್ಟೇ ಪೀಪಲ್ ಕರ್ನಾಟಕದಿಂದ ಒಂದಿಷ್ಟು ಕಡೆಯಿಂದ ಎಲ್ಲ ಜನನ ಕರ್ಕೊಂಬಂದು ಓಟ್ ಮಾಡಿಸಿರೋವಂಥದ್ದು. ಸೊ ಅವರು ಒಂದಿಷ್ಟು ಜನ ಒಂಟಿ ಬೇಡ ಜಂಟಿ ಅಂತ ಮಾಡಿದರು. ಸೊ ಇವಾಗ ಸುದೀಪ್ ಸರ್ ಹೇಳ್ತಾ ಇರೋದು ಅದೇ, ಏನು ಅವರು ಜಂಟಿ ಅಂತ ನಿಮ್ಮನ್ನು ಮಾಡಿ ಕಳಿಸಿದ್ರು. ಜಂಟಿ ಅಂತ ಏನಕ್ಕೆ ಮಾಡ್ತಾರೆ ಅಂದರೆ ನಿಮಗೆ ಒಂಟಿಯಾಗಿರೋಕ್ಕೆ, ಒಂಟಿಯಾಗಿ ನಿಂತ್ಕೊಂಡು ಆಟ ಆಡೋಕ್ಕೆ ಆಗೋದಿಲ್ಲ ಅನ್ನೋ ಒಂದು ಅವ್ರ ಸ್ಟ್ರೆಂತ್ ಮೇಲೆ ಮಾಡಿರೋವಂಥದ್ದು. ಸೊ ಜನ ಏನು ಓಟ್ ಹಾಕಿದ್ರು, ಅದು ಏನಕ್ಕೆ ಹಾಕಿದ್ರು ಏನು ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ಅವರು ಯಾವುದೇ ಥರ ತಪ್ಪು ಓಟ್ನ ಹಾಕಿಲ್ಲ, ಸರಿಯಾಗಿ ಹಾಕಿದ್ದಾರೆ ಅಂತ ಹೇಳಿದ್ದು. ಹಾಗಂತಂದರೆ ಏನು, ಜಂಟಿಯಾಗಿ ಆಟ ಆಡ್ತಾ ಇರೋರು ಅವ್ರಿಗೆ ಅವರ ಸಿಂಗಲ್ ಒಂದು ಏನು ಪರ್ಸ್ನಾಲಿಟಿ ಇರುತ್ತೆ ಆ ಪರ್ಸ್ನಾಲಿಟಿನ ಅವರು ತೋರಿಸ್ಕೊತಾ ಇಲ್ಲ. ಜಂಟಿಯಾಗಿಯೇ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಬಟ್ ಒಂಟಿಯಾಗಿ ಅವ್ರನ್ನ ಅವರು ತೋರಿಸ್ಕೊತಾ ಇಲ್ಲ ಬಿಗ್ ಬಾಸ್ ಮನೆ ಒಳಗೆ ಇನ್ನೂ ಅಂತ ಹೇಳ್ತಾ ಇರೋವಂಥದ್ದು. ಹಾಗೆ ಕಿಚ್ಚನ ಚಪ್ಪಾಳೆ. ಸೊ ಪ್ರತಿ ಸೀಸನಲ್ಲಿ ಕೂಡ ಅಷ್ಟೇ ವಾರ ಒಬ್ಬೊಬ್ಬರಿಗೆ ಕಿಚ್ಚನ ಚಪ್ಪಾಳೆ ಸೇರುತ್ತೆ. ಸೊ ಈ ವಾರ ಯಾರಿಗೆ ಸೇರ್ಬೋದು ಏನು ಅಂತ ಸಾಕಷ್ಟು ಡಿಸ್ಕಷನ್ಸ್ ಆಗ್ತಾಯಿತ್ತು. ಬಟ್ ಈ ವಾರ ಸೇರುವಂಥದ್ದು. ಸೊ ಅಲ್ಲೇನು ಬಂದು ಜನ ಎಲ್ಲ ವೋಟ್ ಮಾಡಿದ್ರು. ಸೊ ಎಲ್ಲರಿಗೂ ಆ ಒಂದು ಕಿಚ್ಚನ ಚಪ್ಪಾಳೆ ಸೇರಿದೆ ಅಂತ ಕರ್ನಾಟಕದ ಭಾವಚಿತ್ರನ ಅಲ್ಲಿ ಒಂದು ಕೊಟ್ಟು ಫೋಟೋನ, ಸೊ ಅದಕ್ಕೆ ಕಿಚ್ಚನ ಚಪ್ಪಾಳೆ ಅಂತ ಈ ವಾರ ಅನೌನ್ಸ್ ಮಾಡಿದ್ದಾರೆ. ಸೊ ಅದು ಕೂಡ ಪ್ರೋಮೋಲ್ಲೇ ಕೂಡ ರಿವೀಲ್ ಆಗಿಬಿಟ್ಟಿದೆ. ಸೊ ಏನು ಅಂತ ಅಂದರೆ ಈ ಸತಿ ಇನ್ನೂ ಓಪನ್ ಅಪ್ ಆಗಿಲ್ಲ ಕಂಟೆಸ್ಟೆಂಟ್ಸು, ಇನ್ನೂ ಆಟ ಆಡ್ತಿಲ್ಲ ಸರಿಯಾಗಿ ಅನ್ನೋ ಒಂದು ಕಾರಣಕ್ಕೆ ಬೈಬೋದು ಅಂತ ನಂಗೆ ಅನಿಸುತ್ತೆ. ಮತ್ತು ಸಾಕಷ್ಟು ಮಿಸ್ಟೇಕ್ಸ್ ಮಾಡಿದ್ದಾರೆ ಒಂಟಿಗಳಾಗಲಿ ಜಂಟಿಗಳಾಗಲಿ. ಸೊ ರೂಲ್ಸ್ ಬ್ರೇಕ್ ಮಾಡಿರೋದು ಎಲ್ಲದ್ರ ಬಗ್ಗೆ ಇವತ್ತಿನ ಎಪಿಸೋಡಲ್ಲಿ ಮಾತಾಡ್ತಾರೆ ಅಂತ ಅನಿಸುತ್ತೆ. ಸೊ ನೋಡಬೇಕು. ಬಟ್ ಇವಾಗ ಬಂದಿರೋವಂಥ ಪ್ರೊಮೋ ಪ್ರಕಾರ ಇದಿಷ್ಟು ತೋರಿಸಿದ್ದಾರೆ. ಜಂಟಿಗಳಿಗೆ ಸ್ವಲ್ಪ ಬೈದಿರೋ ಅಂಥದ್ದು ಮತ್ತು ಕಿಚ್ಚನ ಚಪ್ಪಾಳೆ ಯಾರಿಗೆ ಸೇರಿದೆ ಅಂತ. ಮತ್ತು ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ, ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೀಸನ್ 12 ಅಂತ ಅಂದ್ರೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಸೀಸನ್ ಅಂತ ಹೇಳ್ತಾ ಇರೋವಂಥದ್ದು. ಸೊ ಫಸ್ಟ್ ಡೇನೇ ಒಬ್ಬ ವ್ಯಕ್ತಿ ಬಂದು ಹೊರಗಡೆ ಹೋದರು. ಸೊ ಸಾಕಷ್ಟು ಚೇಂಜಸ್ ಆಗಿದೆ ಸೀಸನ್ 12ಅಲ್ಲಿ. ಸೊ ಈಗ ಕೂಡ ಅಷ್ಟೇ ನೀವೆಲ್ಲರೂ ಹೀಗೆ ಇದ್ದರೆ ಏನಲ್ಲಿ ಒಂದು 18 ಮೆಂಬರ್ಸ್ ಇದ್ದಾರೆ. ಹಾಫ್ ಆಫ್ ದಮ್ ಅಂದರೆ ಒಂದು 9 ಜನ ಆದರೂ ಕೂಡ ಡೈರೆಕ್ಟಾಗಿ ಈಗ ರೀಪ್ಲೇಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಇನ್ನೊಂದು ಬ್ಯಾಚ್ ಕೂಡ ರೆಡಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ನಾವೇನು 3ನೇ ವಾರದಲ್ಲೇ ಫಿನಾಲೆ ಅಂತ ನೋಡ್ತಾ ಇದ್ದೀವಿ. ಫಿನಾಲೆ ಆದಮೇಲೆ 6 ಏನೋ ವೈಲ್ಡ್ ಕಾರ್ಡ್ ಬರುತ್ತೆ ಅನ್ನೋವಂಥ ಮಾತು ತುಂಬಾ ಕೇಳಿ ಬರ್ತಾ ಇದೆ. ಸೊ ಈ ಸತಿ ಎಲ್ಲನೂ ಅಷ್ಟೇ ವೈಲ್ಡ್ ಕಾರ್ಡ್ಸ್ ಆಗಿರಲಿ ಎಲ್ಲದರೊಳಗೂ ಚೇಂಜ್ ಇರುತ್ತೆ. ಅವಾಗೆಲ್ಲ ವೈಲ್ಡ್ ಕಾರ್ಡ್ ಅಂದರೆ 50 ಡೇಸ್ ಆದಮೇಲೆ ಬರ್ತಾಯಿದ್ರು. ಬಟ್ ಇವಾಗ ಆ ಥರ ಇಲ್ಲ. ಮತ್ತು ಬಂದರೂ ಅಷ್ಟೇ ಒಬ್ಬರೋ ಇಬ್ಬರೋ ಬರ್ತಾಯಿದ್ರು. ಬಟ್ ಈ ಸತಿ 6 ಜನ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ನನಗನ್ಸೋ ಪ್ರಕಾರ ಸೊ ಆ ಥರ ಈ ಥರ ಅವ್ರನ್ನ ಕರ್ಕೊಂಬರಲ್ಲ, ಸ್ವಲ್ಪ ಚೆನ್ನಾಗಿ ಆಟ ಆಡೋವಂಥವ್ರನ್ನೇ ವೈಲ್ಡ್ ಕಾರ್ಡಾಗಿ ತರ್ಬೋದು. ಇಷ್ಟೊಂದು ಜನನ ತರ್ತಾ ಇದ್ದಾರೆ ಅಂತಂದರೆ ಸೊ ಡೆಫಿನೆಟ್ಲಿ ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟೀಸ್ನೇ ತರ್ತಾರೆ ಅಂತ ಅನಿಸುತ್ತೆ. ಬಟ್ ಈ ಸತಿ ಕಾನ್ಸೆಪ್ಟ್ಸ್ ಎಲ್ಲನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಏನೇನೋ ಹೊಸದಾಗಿ ಚೇಂಜ್ ಮಾಡ್ತಾ ಇದ್ದಾರೆ. ಆದರೆ ಕಂಟೆಸ್ಟೆಂಟ್ಸ್ ಇನ್ನೂ ಕೂಡ ಓಪನ್ ಅಪ್ ಆಗಿ ಆಡಬೇಕು. ಸೊ ನೋಡೋಣ ಅವ್ರು ಹೇಗೆ ಆಡ್ತಾರೆ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ದಂಟೆಗೆ ಬಾಯ್.